ಚುನಾವಣೆಯ ಪ್ರಚಾರದ ಕೊನೆಯ ಹಂತಕ್ಕೇನು ಬಂದಿದ್ದೇವೆ. ಇಲ್ಲಿಯವರೆಗೆ ತಾವೆಲ್ಲರೂ ಕೊಟ್ಟಿರ್ತಕ್ಕಂಥ ಸಹಕಾರಕ್ಕೆ ಪ್ರಥಮವಾಗಿ ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಾಡಿದ್ದು ಚುನಾವಣೆಯ ಮತದಾನದ ಪ್ರಕ್ರಿಯೆಗಳೇನು ಪ್ರಾರಂಭ ಆಗ್ತಾ ಇದೆ. ಇವತ್ತಿನ ಕೊನೆಯ ದಿನದಂದು ಪಕ್ಷದ ವತಿಯಿಂದ ಅಭ್ಯರ್ಥಿಯ ಪರವಾಗಿ ಬೃಹತ್ ಮೆರವಣಿಗೆ ಮತ್ತು ಬೃಹತ್ ರ್ಯಾಲಿಯನ್ನು ಮಾಡ್ತಕ್ಕಂಥ ಒಂದು ನಿರ್ಧಾರ ಆಗಿ ಅದಕ್ಕೆ ಅನುಮತಿಯನ್ನು ಚುನಾವಣಾ ಆಯುಕ್ತರಿಂದ ಪಡೆದಿದ್ದು. ನಿನ್ನೆಯ ದಿನ ಕೋವಿಡ್ನ ಒಂದು ದೊಡ್ಡ ಮಟ್ಟದ ಪಾಸಿಟಿವ್ ಸಂಖ್ಯೆ ವೇಗ ಹೆಚ್ಚಿರ್ತಕ್ಕಂಥದ್ದನ್ನು ನಾನೇನು ಗಮನಿಸಿದೆ. ಈಗಾಗಲೇ ಸುಮಾರು 11,500ಕ್ಕೂ ಹೆಚ್ಚಿನ ಪಾಸಿಟಿವ್ ಬಂದಿರತಕ್ಕಂಥದ್ದು ನಿನ್ನೆಯ ದಿನ ನಮ್ಮ ಗಮನಕ್ಕೇನು ಬಂತು ಸಾಯಂಕಾಲ. ಮತ್ತು ನನಗೆ ಮೊದಲನೇ ಇನ್ಫಾರ್ಮೇಷನ್ನು ಬೀದರ್ನಲ್ಲೂ ಸಹ ಸುಮಾರು 1,200ಕ್ಕೂ ಹೆಚ್ಚಿನ ಪಾಸಿಟಿವ್ ಬಂದಿರತಕ್ಕಂಥ ಒಂದು ಮಾಹಿತಿಗಳನ್ನು ಇಟ್ಬಿಟ್ರು ನಿನ್ನೆ ಸಾಯಂಕಾಲ. ನಾನು ಸ್ವಲ್ಪ ಗಾಬರಿ ಆದೆ. ಆಗ ಬೀದರ್ ಜಿಲ್ಲೆಯಲ್ಲಿ 1,200 ಜನಕ್ಕೆ ಪಾಸಿಟಿವ್ ಬಂದಿದೆ ಅಂದರೆ ಇದು ನಾವು ಚುನಾವಣೆಗೋಸ್ಕರವಾಗಿ ಬಸವ ಕಲ್ಯಾಣದ ಮತದಾರರ ಅನಾಹುತಕ್ಕೆ ನಾವೇ ಕಾರಣಕರ್ತರಾಗಬಾರ್ದು ಅಂತಕ್ಕಂಥ ಕಾರಣದಿಂದಲೇ ನಿನ್ನೆ ನಮ್ಮ ಅಭ್ಯರ್ಥಿಗಳು ಬಂಡಪ್ಪನವರು ನಾವೆಲ್ಲ ಯಾವುದೇ ಕಾರಣಕ್ಕೂ ನಿನ್ನೆ ಬೆಳಗ್ಗೆ ನಾನೇನು ನಿಮ್ಮ ಮಾಧ್ಯಮದ ಸ್ನೇಹಿತರ ಮುಂದೆ ಮುಖ್ಯಮಂತ್ರಿಗಳು ಸರ್ವಪಕ್ಷದ ಸಭೆಯನ್ನು ಕರೆಯತಕ್ಕಂಥ ವಿಚಾರ ಏನು ಪ್ರಸ್ತಾಪ ಮಾಡಿದ್ದಾರೆ. ಸರ್ಕಾರದ ವೈಫಲ್ಯಗಳ ಬಗ್ಗೆ ನಾನು 2ನೇ ಹಂತದಲ್ಲಿ ಕ್ರಮವನ್ನು ತೆಗೆದುಕೊಳ್ಳದೇ ಇರತಕ್ಕಂಥ ನಿಟ್ಟಿನಲ್ಲಿ ನಾನೇನು ತಮ್ಮಗಳ ಮುಂದೆ ಸ್ವಲ್ಪ ಹೆಚ್ಚಿನ ಮಾಹಿತಿಗಳನ್ನಿಟ್ಟೆ. ತಿಳಿದು ನಾವು ಸಹ ಇದಕ್ಕೆ ತಪ್ಪುಗಳನ್ನು ಮಾಡ್ತಕ್ಕಂಥ ಜವಾಬ್ದಾರಿತ ಸ್ಥಾನದಲ್ಲಿದ್ದು ಆಗಬಾರ್ದು ಅಂತಕ್ಕಂಥ ನಿಟ್ಟಿನಿಂದ ನಿನ್ನೆ ನಾನು ಈ ಒಂದು ಇವತ್ತಿನ ಚುನಾವಣೆಯ ಕೊನೆಯ ದಿನದ ಪ್ರಚಾರದ ಸಭೆಯನ್ನು ರದ್ದು ಮಾಡಿದ್ದೇನೆ. ಇವತ್ತಿನ ಸಭೆಗೋಸ್ಕರಲೇ ನಾನು ಮೊನ್ನೆ ದೀಪಾವಳಿಗೆ ಯುಗಾದಿಗೆ ಊರಿಗೆ ಹೋದಂಥವನು ಬೆಂಗಳೂರಿಗೆ ಮತ್ತೆ ವಾಪಸ್ ಬಂದಂಥದ್ದು. ಆದರೂ ನಿನ್ನೆ ನಾನು ಹಲವಾರು ಹಳ್ಳಿಗಳಿಗೆ ನಾನು ಬಂಡಪ್ಪನವರು ನಾಡಗೌಡರೆಲ್ಲ ಏನು ಭೇಟಿ ಕೊಟ್ಟಿದ್ದೇವೆ. ಬಸವ ಕಲ್ಯಾಣದ ಸಂಪೂರ್ಣ ಮಾಹಿತಿಗಳನ್ನು ಪಡೆದಿದ್ದೇವೆ. ಬಸವ ಕಲ್ಯಾಣದಲ್ಲಿರ್ತಕ್ಕಂಥ ಹಲವಾರು ನ್ಯೂನ್ಯತೆಗಳ ಬಗ್ಗೆ, ಮೂಲಭೂತ ಸೌಕರ್ಯಗಳ ಬಗ್ಗೆ ಜನತೆಯಿಂದಲೂ ಸಹ ಮಾಹಿತಿಗಳನ್ನು ಪಡೆದಿದ್ದೇನೆ. ಹಲವಾರು ಹಳ್ಳಿಗಳಲ್ಲಿ ಇವತ್ತು ಸಹ ಮೂಲಭೂತ ಸೌಕರ್ಯಗಳಿಲ್ಲದೆ ಇರತಕ್ಕಂಥದ್ದು, ಆಟೋ ನಗರದ ಕಾರ್ಮಿಕರ ಸಮಸ್ಯೆಗಳಿರ್ಬೋದು, ಹ್ಯಾಂಡ್ಲೂಮ್ ಕ್ಷೇತ್ರದಲ್ಲಿ ಯಾವೊಂದು ಪವರ್ ಲೂಮ್ನ ಅವಶ್ಯಕತೆ ಇದೆ ಅಂತಕ್ಕಂಥ ಮಾಹಿತಿಗಳನ್ನು ಸಹ ಏನಿಟ್ಟಿದ್ದಾರೆ. ಅದು ಈ ಭಾಗದಲ್ಲಿ ಅದರ ಮೇಲೆ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಕುಟುಂಬಗಳ ನಿರ್ವಹಣೆಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಸರ್ಕಾರದಿಂದ ಇಲ್ಲಿಯವರೆಗೆ ಯಾರೂ ಗಮನ ಕೊಟ್ಟಿಲ್ಲ ಅಂತ ಹೇಳಿ ಈ ಹಲವಾರು ಆಮೇಲೆ ಎಜುಕೇಷನ್ಗೆ ಸಂಬಂಧಪಟ್ಟಂಥ ವಿಷಯಗಳ ಬಗ್ಗೆ ಅದನ್ನು ಹೇಳಿದ್ದಾರೆ. ದೊಡ್ಡ ಮಟ್ಟದ ಕೆಲವು ವಿಷಯಗಳ ಬಗ್ಗೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಗಾಬರಿ ಆದಂಥದ್ದು, ಒಂದು ಹಳ್ಳಿಯ ಜನ ಹೇಳ್ತಾರೆ ನಮಗೆ ಕನ್ನಡ ಶಾಲೆಗಳಿಲ್ಲ ಅಂತೇಳಿ. ನಾವು ಮರಾಠಿ ಶಾಲೆಯಲ್ಲಿ ಓದ್ತಾ ಇದ್ದೇವೆ. ಇಲ್ಲಿಯವರೆಗೆ ಕನ್ನಡ ಶಾಲೆ ಪ್ರಾರಂಭ ಆಗಿಲ್ಲ. ಕನ್ನಡ ಭಾಷೆಯನ್ನು ಒಂದು ಲ್ಯಾಂಗ್ವೇಜ್ ಆಗಿ ನಾವು ತಗೋಬೋದಷ್ಟೇ. ಆದರೆ ಸಂಪೂರ್ಣವಾಗಿ ನಮಗೆ 7ನೇ ತರಗತಿಯವರೆಗೆ ಮರಾಠಿ ಭಾಷೆಯಲ್ಲಿ ಓದಬೇಕಂತ ಅನಿವಾರ್ಯತೆಯಲ್ಲಿ ಇಟ್ಟಿದ್ದಾರೆ. ಇದರ ಕಡೆ ಯಾವುದೇ ಶಾಸಕರಾಗಲಿ ಸರ್ಕಾರಗಳು ಗಮನ ಕೊಟ್ಟಿಲ್ಲ ಅಂತಕ್ಕಂಥ ಮಾತು ಹೇಳಿದ್ರು. ಅದು ನಿಜಕ್ಕೂ ನನಗೆ ಅಚ್ಚರಿ ಮೂಡಿದಂಥದ್ದು. ನಿನ್ನೆ ದಿನ ನಾನು ಸರ್ಕಾರದ ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಫೋನ್ ಮಾಡಿದ್ದೆ.
ನನಗೆ ಈ ಥರ ಒಂದು ಮಾಹಿತಿಯನ್ನು ಪಡೆದಾಗ ನಾನೇ ಗಾಬರಿ ಆದೆ. ನಾವು ಸರ್ಕಾರ ನಡೆಸಿದ್ದೇವೆ, ಇಂಥ ಒಂದು ವಿಷಯವನ್ನು ಯಾರೂ ನಮ್ಮ ಮುಂದೆ ಪ್ರಸ್ತಾವನೆ ಇಟ್ಟಿರಲಿಲ್ಲ. ನಾವು ನಾಡಗೌಡರು ನಾವೆಲ್ಲ ಹಳ್ಳಿಗೆ ಹೋದಾಗ ಅಲ್ಲಿ ಪರಿಸ್ಥಿತಿಯನ್ನು ಅಲ್ಲಿಯ ಜನತೆ ಏನು ಹೇಳಿದ್ದಾರೆ, ತಕ್ಷಣ ಈ ಊರಿನ ಈ ಒಂದು ಸಮಸ್ಯೆ ಬಗ್ಗೆ ಕ್ರಮ ತೆಗೆದುಕೊಳ್ಳಲಿಕ್ಕೆ ಗಮನ ಕೊಡಿ ಅಂತಕ್ಕಂಥ ಮಾತನ್ನು ನೆನ್ನೆ ಅಧಿಕಾರಿಗಳಿಗೂ ಹೇಳಿದೆ ನಾನು. ಈ ರೀತಿ ಗಡಿನಾಡು ಭಾಗದಲ್ಲಿ ನಮ್ಮ ಒಂದು ಕಡೆ ಹಲವಾರು ಸಂಘಟನೆಗಳ ಪ್ರತಿಭಟನೆಗಳನ್ನು ನಾವೇನು ಕಾಣ್ತೇವೆ. ಕನ್ನಡ ಭಾಷೆ ಉಳಿಸ್ಬೇಕು ಅಂತಕ್ಕಂಥದ್ದನ್ನು ನಾವು ಹೇಳ್ತಕ್ಕಂಥವ್ರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಂತ ಬೇರೆ ಇಟ್ಕೊಂಡಿದ್ದೇವೆ. ಆದರೆ ಎಷ್ಟರ ಮಟ್ಟಿಗೆ ಇವೆಲ್ಲ ಸಂಸ್ಥೆಗಳು ಇಲ್ಲಿಯ ಜನರ ಬೇಡಿಕೆಗಳಿಗೆ ಸ್ಪಂದಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ನಾವು ಕಂಡಂಥ ಒಂದು ಈ ಚುನಾವಣಾ ಪ್ರಚಾರದ ಪ್ರಮುಖವಾದ ಅಂಶಗಳಿದ್ದಾವೆ. ಇವತ್ತು ನಾನು ಬಸವ ಕಲ್ಯಾಣದಲ್ಲಿ ಮೈನಾರಿಟಿ ಕಮ್ಯುನಿಟಿಯಿಂದ ಅಭ್ಯರ್ಥಿಯನ್ನು ಹಾಕ್ತಕ್ಕಂಥ ನಿರ್ಣಯ ಮಾಡಿದಾಗ ಈಗಾಗಲೇ ಹಲವಾರು ಬಾರಿ ಕ್ಲಾರಿಫಿಕೇಷನ್ನು ಕೊಟ್ಟುಬಿಟ್ಟಿದ್ದೇನೆ. ಕಾಂಗ್ರೆಸ್ನ ನಾಯಕರುಗಳು ಪ್ರತಿದಿನ ಟೀಕೆ ಮಾಡಿದಂಥದ್ದು ಮೈನಾರಿಟಿಯ ಅಭ್ಯರ್ಥಿಯನ್ನು ಚುನಾವಣೆಗೆ ಸ್ಪರ್ಧೆ ಮಾಡಿಸಿರ್ತಕ್ಕಂಥದ್ದೇ ಕಾಂಗ್ರೆಸ್ನ ಸೋಲಿಸಲಿಕ್ಕೆ ಮತ್ತಿನ್ನೊಂದು ಪಕ್ಷವನ್ನು ಗೆಲ್ಲಿಸಲಿಕ್ಕೆ ಅಂತ ಹೇಳಿ. ಆದರೆ ಇವತ್ತು ಸಹ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಈ ಚುನಾವಣೆಯಲ್ಲಿ ನಾನು ಮೈನಾರಿಟಿಯ ಸಮಾಜದ ಅಭ್ಯರ್ಥಿಯನ್ನು ಚುನಾವಣೆಗೆ ನಿಲ್ಲಿಸಿರ್ತಕ್ಕಂಥ ಪ್ರಮುಖವಾದಂಥ ಉದ್ದೇಶವೇ ಯಾವ ಕುವೆಂಪು ಅವರು ಸರ್ವ ಜನಾಂಗದ ಶಾಂತಿಯ ತೋಟ ಅಂತಕ್ಕಂಥ ಒಂದು ನಮ್ಮ ನಾಡಗೀತೆಯಲ್ಲಿ ಅವರ ರಚನೆ ಮಾಡಿರ್ತಕ್ಕಂಥ ಕೃತಿಯಲ್ಲಿ ಹೇಳಿದ್ದಾರೆ. ಅದು ಬಸವ ಕಲ್ಯಾಣದಲ್ಲಿ 12ನೇ ಶತಮಾನದಲ್ಲಿ ಯಾವ ಬಸವಣ್ಣನವರ ಬಗ್ಗೆ ಇಲ್ಲಿ ಹೆಚ್ಚಿನ ಗೌರವಯುತವಾಗಿ ನಾವು ಮಾತನಾಡ್ತೀವಿ, ಬಸವಣ್ಣನವರ ತತ್ವಗಳನ್ನು ನಾವು ಪಾಲಿಸಬೇಕು ಅಂತಕ್ಕಂಥ ಹೇಳ್ತೇವೆ. ಇವತ್ತು ಅವರ 12ನೇ ಶತಮಾನದ ಸಂದೇಶ ಏನಿದೆ ಅದನ್ನು ಈ ನಾಡಿಗೆ ಬಸವ ಕಲ್ಯಾಣದಿಂದಲೇ ಇವತ್ತು ಈ ಸಂದೇಶ ಹೋಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲೇ ನಾವೆಲ್ಲ ಒಂದು ಕುಟುಂಬದ ಮಕ್ಕಳು ಅಂತಕ್ಕಂಥ ಒಂದು ಭಾವನೆಯನ್ನು ನಿರೂಪಿಸಬೇಕು ಮತ್ತು ಒಂದು ಶಾಂತಿಯ ತೋಟವಾಗಿ ಕರ್ನಾಟಕ ರಾಜ್ಯ ಇರಬೇಕು. ಆ ದೃಷ್ಟಿಯಿಂದ ಒಂದು ಮುಸಲ್ಮಾನ್ ಸಮಾಜದ ಅಭ್ಯರ್ಥಿಯನ್ನು ಚುನಾವಣೆಗೆ ನಿಲ್ಲಿಸ್ತಕ್ಕಂಥದ್ರ ಮುಖಾಂತರ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ನ ನಾಯಕರು ನಿರಂತರವಾಗಿ JDS ಪಕ್ಷದ ಬಗ್ಗೆ ಒಂದು ಅಪಪ್ರಚಾರ ಏನು ಮಾಡಿದ್ದಾರೆ, ಆ ಅಪಪ್ರಚಾರಕ್ಕೆ ಒಂದು ಸ್ಪಷ್ಟವಾದಂಥ ಸಂದೇಶವನ್ನು ಮುಂದಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಈ ರೀತಿಯ ಕ್ಷುಲ್ಲಕವಾದಂಥ ವಿಚಾರಗಳನ್ನು ಚರ್ಚೆ ಮಾಡ್ತಕ್ಕಂಥದ್ದನ್ನು ಸ್ತಬ್ಧಗೊಳಿಸಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲೇ ಈ ಚುನಾವಣೆಯನ್ನು ಅತ್ಯಂತ ಒಂದು ಗಾಂಭೀರ್ಯತೆಯಿಂದ ತೆಗೆದುಕೊಳ್ಳೋದ್ರ ಮುಖಾಂತರ ಈ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸ್ತಕ್ಕಂಥ ನಿಟ್ಟಿನಲ್ಲಿ ಜನತೆಯ ವಿಶ್ವಾಸ ಗಳಿಸಲಿಕ್ಕೆ, ಅದು ಕೇವಲ ಮುಸಲ್ಮಾನ್ ಬಾಂಧವರ ಮತ ಅಷ್ಟೇ ಅಲ್ಲ, ಎಲ್ಲ ಸಮಾಜದ ಮತಗಳನ್ನು ಪಡೆಯತಕ್ಕಂಥ ನಿಟ್ಟಿನಲ್ಲಿ ವಿಶೇಷವಾಗಿ ನಮ್ಮ ರೈತ ಬಂಧುಗಳು, ರೈತರು ಅಂದರೆ ಒಂದು ಜಾತಿಗೆ ಸೇರಿದವರಲ್ಲ, ಎಲ್ಲ ಸಮಾಜದಲ್ಲೂ ರೈತರುಗಳಿದ್ದಾರೆ. ನಾನು 14 ತಿಂಗಳು ಮುಖ್ಯಮಂತ್ರಿ ಇದ್ದಾಗ 19,000 ಕುಟುಂಬಗಳ ರೈತರ ಸಾಲ ಮನ್ನಾ ಏನಾಗಿದೆ. ಪ್ರತಿಯೊಂದು ಹಳ್ಳಿಯಲ್ಲಿ ರೈತರು ಅವರೇ ಸ್ಪಾಂಟೇನಿಯಸ್ ಆಗಿ ಹೇಳ್ತಾರೆ, ಇಲ್ಲ ಈ ಬಾರಿ ನಮ್ಮನ್ನು ಕಾಪಾಡಿದ್ದೀಯಪ್ಪ, ನಿಮ್ಮ ಪಕ್ಷದ ಅಭ್ಯರ್ಥಿಯನ್ನು ನಾವು ಚುನಾವಣೆಯಲ್ಲಿ ಗೆಲ್ಲಿಸ್ತಕ್ಕಂಥ ನಿಟ್ಟಿನಲ್ಲಿ ನಿನ್ನ ಜೊತೆಯಲ್ಲಿದ್ದೇವೆ ಅಂತಕ್ಕಂಥ ಭಾವನೆಗಳನ್ನು ನಾನು ಬಂಡಪ್ಪನವರು ನಾಡಗೌಡರು ಹೋದಾಗ ಪ್ರತಿಯೊಂದು ಹಳ್ಳಿಗಳಲ್ಲಿ ಹೇಳಿರ್ತಕ್ಕಂಥದ್ದೇನಿದೆ, ಇಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲ. ಕಾಂಗ್ರೆಸ್ನ ನಾಯಕರಾಗಲಿ, BJPಯ ನಾಯಕರಾಗಲಿ, ಮತ್ಯಾರೇ ನಾಯಕರಾಗಲಿ ನಮ್ಮ ಪಕ್ಷದ ಬಗ್ಗೆ ಲಘುವಾಗಿ ಮಾತನಾಡ್ತಕ್ಕಂಥವರಿಗೆ ಬಸವ ಕಲ್ಯಾಣದ ಮತದಾರ ಬಂಧುಗಳು ಜಾತಿ ಭೇದ ಮರೆತು ಈ ಚುನಾವಣೆಯಲ್ಲಿ ಆ ಸಣ್ಣತನದ ಮಾತುಗಳನ್ನು ಆಡ್ತಕ್ಕಂಥ ಪಕ್ಷದ ನಾಯಕರುಗಳಿಗೆ ಸರಿಯಾದ ಉತ್ತರವನ್ನು ನಮ್ಮ ಪಕ್ಷದ ಅಭ್ಯರ್ಥಿಗೆ ಹೆಚ್ಚಿನ ಬಹುಮತದಿಂದ ಆಯ್ಕೆ ಮಾಡ್ತಕ್ಕಂಥದ್ರ ಮುಖಾಂತರ ಜನತೆ ಇವತ್ತು ತೀರ್ಪು ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ಹೊಂದಿದ್ದೇನೆ. ಇವತ್ತು ಕೊರೋನಾ ಬಗ್ಗೆನೇ ಹೇಳೋದಾದರೆ ನೋಡಿ, ಇವತ್ತು BJPಯ ನಾಯಕರುಗಳಿಗೆ ಜನರ ಜೀವದ ಬಗ್ಗೆ ಅವರಿಗೇನು ಯಾವುದೇ ರೀತಿ ಅವರಲ್ಲಿ ಆ ಕಮಿಟ್ಮೆಂಟ್ ಇಲ್ಲ. ಇವತ್ತು ಸಹ ಅವರು ಅದೇನೋ ಪಾದಯಾತ್ರೆ ಮಾಡತಕ್ಕಂಥದ್ದು, ಮೆರವಣಿಗೆ ಮಾಡ್ತಕ್ಕಂಥದ್ದು ಕಾರ್ಯಕ್ರಮ ಇದೆ ಅಂತಕ್ಕಂಥ ಕೇಳಿದಾಗ ಆಶ್ಚರ್ಯ ಆಯಿತು ನನಗೆ. ಸರ್ಕಾರದ ಮುಂದೆನೇ ಮಾಹಿತಿ ಇದೆ, ಪ್ರತಿದಿನ ಸಂಖ್ಯೆ ಏರ್ತಾ ಇದೆ.
ಇಂಥ ಪರಿಸ್ಥಿತಿಯಲ್ಲೂ ಬಿ ಜೆ ಪಿ ನಾಯಕರು ಮತ್ತು ಕೆಲವು ಪಕ್ಷಗಳು ಇವತ್ತು ಯಾವುದೇ ರೀತಿಯ ಸಾಮಾಜಿಕ ಅಂತರವನ್ನು ಇವತ್ತು ಕಾಪಾಡದೆ ಈಗಲೂ ಸಹ ಜನರ ಜೊತೆ ಚೆಲ್ಲಾಟ ಆಡ್ತಕ್ಕಂಥದ್ದೇನಿದೆ, ಇವರಿಗೆ ಮತ ಮುಖ್ಯ, ಇವರಿಗೆ ಜನರ ಜೀವದ ಒಂದು ಮುಖ್ಯ ಇವರಿಗೆ ಕಾಣ್ತಾ ಇಲ್ಲ ಅಂತಕ್ಕಂಥದ್ದನ್ನು ಅವರ ನಡವಳಿಕೆಯಿಂದ ನೋಡ್ತಾ ಇದ್ದೇನೆ. ನೇರಿದ್ರೆ ಕೇಳ್ಬೋದು ಬರ್ತಾರೆ ಸಾಕಲ್ಲ ಬರ್ತಾರೆ. ಈಗ ನೋಡ್ತೀನಿ ಸರ್ವ ಪಕ್ಷಗಳ ಸಭೆ, ಅವರು ಏನಾದರೂ ಕೋವಿಡ್ನ ಒಂದು ವೇಗ ಏನಿದೆ ತಡೆಯತಕ್ಕಂಥ ನಿಟ್ಟಿನಲ್ಲಿ ಸರಿಯಾದ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತಕ್ಕಂಥ ನಿಟ್ಟಿನಲ್ಲಿ ಈಗೇನು ಫೇಲ್ಯೂರ್ ಆಗಿದ್ದಾರೆ, ಆ ಫೇಲ್ಯೂರ್ ಆಗಿರ್ತಕ್ಕಂಥದ್ದನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದು ಇನ್ನು 2 ದಿನದಲ್ಲಿ ನಮಗೆ ಆ ರೀತಿ ಮೇಲ್ನೋಟಕ್ಕೆ ಗಮನಕ್ಕೆ ಬಂದರೆ ಆಗ ಅಲ್ಲಿ ಹೋಗಿ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇದೆ. ಇಲ್ಲದೇ ಇದ್ದರೆ ಸರ್ವಪಕ್ಷದ ಸಭೆಗೆ ಹೋಗಿ ಕಾಟಾಚಾರ ಸಭೆ ಮಾಡಿ ಅವ್ರು ಕೊಡ್ತಕ್ಕಂಥ ಯಾವುದೋ ಕ್ಯಾಶ್ಯೂನಟ್ ತಿನ್ಕೊಂಬರಲಿಕ್ಕೆ ಆ ಸಭೆಗೆ ಹೋಗೋದ್ರಿಂದ ಉದ್ದೇಶ ಸಫಲ ಆಗೋದಿಲ್ಲ. ಅದರಿಂದ ಸರ್ಕಾರಕ್ಕೆ ಎಲ್ಲಿ ಎಡವಿದ್ದಾರೆ, ನಿನ್ನೆ ದಿನ ಸುದೀರ್ಘವಾಗಿ ಹೇಳಿದ್ದೇನೆ, ಎಡವಿರ್ತಕ್ಕಂಥ ಒಂದು ಅವರ ಕಳೆದ 3 ತಿಂಗಳ ನಿರ್ಲಕ್ಷ್ಯದ ಮನೋಭಾವದ ಬಗ್ಗೆ ವಿವರವಾಗಿ ಎಲ್ಲ ವಿಷಯಗಳನ್ನು ನಿನ್ನೆ ಪ್ರಸ್ತಾಪ ಮಾಡಿದ್ದೇನೆ. ಯಾವುದೇ ರೀತಿಯ ಔಷಧಿಗಳನ್ನು ಇವತ್ತು ಸ್ಟಾಕ್ ಬಿಟ್ಕೊಂಡಿಲ್ಲ, ಸರಿಯಾದ ರೀತಿಯ ಹಾಸಿಗೆಗಳ ಸಿದ್ಧತೆಗಳಿಲ್ಲ. ಇವತ್ತು ಸಹ ತೋರಿಸ್ತಾ ಇದ್ದೀರಿ. ಇದೇ ಥರ ಆ ವೇಗ ಏರಿಕೆ ಆಗ್ತಾ ಹೋದರೆ ICU ಯೂನಿಟ್ಗಳಿಲ್ಲ, ICU ಬೆಡ್ಗಳಿಲ್ಲ. ಇದೆಲ್ಲವನ್ನು ಇವತ್ತು ಸರ್ಕಾರ ಹಿಂದಿನ ಒಂದು ಅನುಭವದಲ್ಲಿ ಸಿದ್ಧತೆ ಮಾಡ್ಕೊಳ್ಳಿಕ್ಕೆ ಅವಕಾಶಗಳಿದ್ದದ್ದನ್ನು ಇವತ್ತು ಆ ಕಡೆ ಗಮನ ಕೊಡದೆ ಇವತ್ತು ಸರ್ಕಾರ ಇದನ್ನು ನಿರ್ಲಕ್ಷ್ಯ ಮಾಡಿರ್ತಕ್ಕಂಥದ್ದೇ ಇಷ್ಟು ದೊಡ್ಡ ಮಟ್ಟದಲ್ಲಾಗಿರ್ತಕ್ಕಂಥ ಅನಾಹುತ. ಈಗ ನಮ್ಮನ್ನು ಕರೆದು ನಮ್ಮಿಂದ ಸಲಹೆ ಏನು ಪಡಿತಾರೆ, ಸರ್ಕಾರ ನಡೆಸೋರಿಗೆ ತಜ್ಞರು ಕೊಟ್ಟಂಥ ವರದಿಗಳನ್ನು ಸರಿಯಾದ ರೀತಿ ಇಂಪ್ಲಿಮೆಂಟ್ ಮಾಡ್ತಕ್ಕಂಥರ ಕಡೆ ಗಮನ ಕೊಡದೆ ಇವರು ಕಾಲ ಕಳೆದು ಈಗ ವಿರೋಧ ಪಕ್ಷಗಳು ಕರೆದು ಚರ್ಚೆ ಮಾಡ್ತೀನಿ ಅನ್ನೋದು ಅವ್ರು ಮಾಡಿರೋ ತಪ್ಪನ್ನು ಮುಚ್ಚಾಕೊಳ್ಳಿಕ್ಕೆ ನಮ್ಮ ನೆರಳನ್ನು ಅವರು ಬಯಸ್ತಾ ಇದ್ದಾರೆ ನನ್ನ ಅಭಿಪ್ರಾಯದಲ್ಲಿ. ಅದಕ್ಕೆ ಇದಕ್ಕೆ ದುರುಪಯೋಗ ಆಗದೆ ಇರತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವು ಅವತ್ತಿನ ದಿನ ತೀರ್ಮಾನಕ್ಕೆ ಬರ್ತೀವಿ. ಹಾಂ, ಸಿಗ್ತಾ ಇಲ್ಲ. ಅದನ್ನೇ ನಾನು ನೆನ್ನೆ ಹೇಳಿದ್ದು. ಕೆಲವು ನಕಲಿ ಇಂಜೆಕ್ಷನ್ಗಳನ್ನು ಕೊಡ್ತಾ ಇದ್ದಾರೆ. ಈಗ ಕೆಲವು ಕಡೆ 10,000 ರೂಪಾಯಿಗೆ ಮಾರಾಟ ಆಗ್ತಾಯಿದೆ. ಸರ್ಕಾರಕ್ಕೆ ಏನಾದ್ರು ಗೊತ್ತಿದೆಯಾ? ನನಗೆ ಬಂದಂಥ ಒಂದು ಮಾಹಿತಿ, ಕಳೆದ 2-3 ದಿನದಲ್ಲಿ ರಾಜ್ಯದ ಒಬ್ಬ ಗೌರವಾನ್ವಿತ ಹೈಕೋರ್ಟ್ ಜಡ್ಜ್ ಅವರ ಪತ್ನಿಗೆ ಕೋವಿಡ್ ಬಂದು ಇಂಜೆಕ್ಷನ್ ಕೊಡಿಸ್ಲಿಕ್ಕಾಗಲಿಲ್ಲ, ಬೆಡ್ ಕೊಡಲಿಕ್ಕಾಗಲಿಲ್ಲ ಸರ್ಕಾರಕ್ಕೆ. ಇವತ್ತು ಆ ಪರಿಸ್ಥಿತಿಗಳು. ಇವತ್ತು ಟ್ಯಾಬ್ಲೆಟ್ ಸಿಗ್ತಾ ಇಲ್ಲ, ಇಂಜೆಕ್ಷನ್ ಸಿಗ್ತಾ ಇಲ್ಲ. ಇದನ್ನೇ ನಾನು ಹೇಳ್ತಾ ಇರೋದು ಸರ್ಕಾರಕ್ಕೆ. ನೀವು ವಿಧಾನಸೌಧದಲ್ಲಿ ಕೂತು ಕೆಲಸ ಮಾಡದೆ ಇವತ್ತು 3 ಚುನಾವಣೆ ನಡೆಸ್ಕೊಂಡು ಓಡಾಡ್ಕೊಂಡು ಕೂತಿರ್ತಕ್ಕಂಥದ್ದು, ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದ್ದೀನಿ ಅಂತಕ್ಕಂಥದ್ದನ್ನೇ ನಿನ್ನೆ ದಿನ ನಾನು ಹೇಳಿರ್ತಕ್ಕಂಥದ್ದು. ಈ ಸರ್ಕಾರಕ್ಕೆ ಜನ ತೀರ್ಮಾನ ಮಾಡಬೇಕು. ಜನಗಳ ತೀರ್ಮಾನ ಅಂತಿಮ. ಇಲ್ಲಿ ನಾವೇನೇ ಹೇಳಿದ್ರು ಅಂತಿಮವಾಗಿ ಈ ಸರ್ಕಾರದ ಧೋರಣೆಗಳೇನಿದ್ದಾವೆ, ಜನಸಾಮಾನ್ಯರ ಜೊತೆ ಇವರ ಚೆಲ್ಲಾಟ ಏನಿದೆ, ಯಾವುದೇ ರೀತಿಯ ನಿಖರವಾದಂಥ ಸ್ಪಷ್ಟವಾದಂಥ ಕೋವಿಡ್ನ ತಡೀತಕ್ಕಂಥ ನಿಟ್ಟಿನಲ್ಲಿ ಕ್ರಮಗಳನ್ನು ತೆಗೆದುಕೊಳ್ತಕ್ಕಂಥದ್ರಲ್ಲಿ ಸ್ಪಷ್ಟತೆಯೇ ಇಲ್ಲದೆ ಇರತಕ್ಕಂಥ ಈ ಸರ್ಕಾರದ ನಡವಳಿಕೆಗಳನ್ನು ಜನತೆಯನ್ನು ಗಮನಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಜನತೆ ತೀರ್ಮಾನ ಮಾಡಬೇಕಷ್ಟೇ. ಜನರನ್ನು ನೆನ್ನೆ ದಿನ ಅದಕ್ಕೆ ಹೇಳಿದೆ. ಈಗಿನ ಈ ವಾತಾವರಣ ನೋಡಿದ್ರೆ ಜನತೆಯನ್ನು ಸಹ ರಕ್ಷಣೆ ಮಾಡಬೇಕಾಗಿದ್ದು ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಹೋಗ್ತಿರೋ ಮಾರ್ಗದಲ್ಲಿ ದೇವರೇ ಇವ್ರನ್ನ ರಕ್ಷಣೆ ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ದುಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಹಾಂ, ಇಲ್ಲ ನೋಡಿ, ಬೀದರ್ ಜಿಲ್ಲೆಯಲ್ಲಿ ಬಾರ್ಡರ್ ಏರಿಯಾ ಇದು. ಮಹಾರಾಷ್ಟ್ರದ ಬಾರ್ಡರ್ನಲ್ಲಿ ಇರ್ತಕ್ಕಂಥದ್ದು ಏನಿದೆ, ಮಹಾರಾಷ್ಟ್ರದಲ್ಲಿ 50-55 ಸಾವಿರ ಪ್ರತಿದಿನ ಸೋಂಕಿತರೇನಿದ್ದಾರೆ. ಇದೆಲ್ಲವನ್ನು ಗಮನಿಸಿದಾಗ ಸರ್ಕಾರ ಎಚ್ಚರಿಕೆ ತಗೋಬೇಕಾಗಿತ್ತು. ಇವತ್ತು ಯಾವುದೇ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳದೆ ಇದು ಬೀದರು ಮತ್ತು ಕಲಬುರಗಿನಲ್ಲಿ ಸ್ವಲ್ಪ ಹೆಚ್ಚಿನ ಒಂದು ಸ್ಪ್ರೆಡ್ ಆಗ್ತಕ್ಕಂಥದ್ದಕ್ಕೆ ಸರ್ಕಾರದ ವೈಫಲ್ಯತೆಗಳು ಕಾರಣ ಇದೆ. ಇದು ಪ್ರಾರಂಭಿಕ ಹಂತ. BJPಯ ಸರ್ಕಾರನೇ ಮುಂದುವರೆದೆ.
ಏನಾದರೂ ಈ ಸರ್ಕಾರ ಮುಂದಿನ 2 ವರ್ಷ ಮುಂದುವರೆದರೆ ಈಗ ಒಂದು ವರ್ಗದ ಜನನ್ನ ಭಿಕ್ಷೆ ಎತ್ತಲಿಕ್ಕೆ ಬಿಟ್ಟಿದ್ದಾರೆ. ಅಂದರೆ KSRTC ನೌಕರರ ಕುಟುಂಬಗಳನ್ನು ಭಿಕ್ಷೆ ಎತ್ತತಕ್ಕಂಥ ಮಟ್ಟಕ್ಕೆ ಇವತ್ತೇನು ಇಳಿಸ್ಕೊಂಡಿದ್ದಾರೆ ಸರ್ಕಾರ. ಬಹುಶಃ ಇದೇ ಸರ್ಕಾರ ಮುಂದುವರೆದರೆ, ಈ ರೀತಿಯ ಸರ್ಕಾರ, ಬಹುಶಃ ರಾಜ್ಯದ ಜನತೆಯೂ ಸಹ ಭಿಕ್ಷೆ ಎತ್ತಕ್ಕಂಥ ದಿನ ದೂರ ಇಲ್ಲ, ಇದೇ ಸರ್ಕಾರ ಮುಂದುವರೆದರೆ ನನ್ನ ಅಭಿಪ್ರಾಯದಲ್ಲಿ. ಅದಕ್ಕಿಂತ ಮುಂಚೆ ಜನತೆ ಇವತ್ತು ಎಚ್ಚೆತ್ತುಕೊಳ್ತಕ್ಕಂಥ ತೀರ್ಮಾನಗಳಾಗಬೇಕು ಅನ್ನೋದನ್ನು ನಾನು ಜನತೆಗೆ ಹೇಳಲಿಕ್ಕೆ ಬಯಸ್ತೀನಿ. ಹಾಂ ಹಾಂ ಇದು ತೆಲಂಗಾಣದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳೇ ಬೇರೆ ಇರ್ಬೋದು, ಕರ್ನಾಟಕದಲ್ಲಿ ಇರ್ತಕ್ಕಂಥ ಸಮಸ್ಯೆನೇ ಬೇರೆ ಇದೆ. ಅದರಿಂದ ಸರ್ಕಾರ ಮತ್ಯಾವುದೋ ರಾಜ್ಯದಲ್ಲಿ ಏನೋ ಯಶಸ್ಸು ಕಂಡಿದ್ದಾರೆ, ನಾವು ಈ ರೀತಿ ಒಂದು ಕೆಟ್ಟ ಧೋರಣೆಯಿಂದ ಯಶಸ್ಸು ಕಾಣ್ಬೋದು ಅಂತ ತಿಳ್ಕೊಂಡಿದ್ರೆ ಅದರ ದೊಡ್ಡ ಮಟ್ಟದ ಪೆಟ್ಟನ್ನು ಸರ್ಕಾರ ಅನುಭವಿಸ್ಬೇಕಾಗಿ ಪರ್ಮಿಷನ್ ತಗೊಂಡಿದ್ದು ಕ್ಯಾನ್ಸಲ್ ಮಾಡಿದ್ದೀವಿ, ಸಭೆ ಸವಾಸ ಬೇಡ ಅಂತೇಳಿ ಕೊರೋನಾ ಎಫೆಕ್ಟ್ನಿಂದ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.